ಹಾಯ್ ಫ್ರೆಂಡ್ಸ್, ಇವತ್ತು 34 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ಟಿಂಗು ಈಸಿ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನೀವು ಅರ್ಧ ಅವರಲ್ಲೇ ಒಂದು ಬ್ಲೌಸು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ. ಅರ್ಧ ಇಂಚ್ ಮಾರ್ಜಿನ್ಗೆ ಬಿಟ್ಟು ನೋಡಿ, ಲೆಂತ್ ಏನಿದೆಯೋ ಬ್ಲೌಸಲ್ಲಿ ರೆಡಿ 13, 1 ಇಂಚ್ ಎಕ್ಸ್ಟ್ರಾ 14ಕ್ಕೆ ಇಡ್ತಾ ಇದ್ದೀನಿ. 34 ಎದೆ ಸುತ್ತಳತೆ ಅಂದರೆ ಒಬ್ಬರು ಬ್ಲೌಸಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ, ಒಂದೇ ಅಳತೆ ಬರಲ್ಲ. ಆರ್ಮಲ್ ಹತ್ರ, ಶೋಲ್ಡರ್ ಹತ್ರ ಎಲ್ಲ ನೋಡಿ, ಅರ್ಧ ಇಂಚು ಮಾರ್ಜಿನ್ಗೆ ಈ ಥರ ಒಂದು ಗೆರೆ ಎಳ್ಕೊಂಡು ನಾನಿಲ್ಲಿ ಶೋಲ್ಡರೇ ಬಂದು 5 ಇಡ್ತಾ ಇದ್ದೀನಿ. ಸ್ವಲ್ಪ ಭುಜ ಅಗಲ ಇರೋರು ಆ ಥರ 5 ಕಾಲು ಇಟ್ಕೊಳ್ಬೋದು, 5 ಕಾಲು 5.5. ನಾನಿಲ್ಲಿ 5 ಇಡ್ತಾ ಇದ್ದೀನಿ. ನೆಕ್ ಬಂದು 2 ಕಾಲು ನೋಡಿ, 2 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಫ್ರಂಟು ಬೇಕು ಸಪ್ರೇಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಡೀಪ್ ಎಷ್ಟಿದೆಯೋ ನೋಡಿಕೊಂಡು ಬ್ಲೌಸಲ್ಲಿ ನಾನು ಆರ್ಮಲ್ಲು 6ಕ್ಕೆ ಇಡ್ತಾ ಇದ್ದೀನಿ. 5.5, 5.75 ಸಾಕಾಗುತ್ತೆ. ಕೆಲವ್ರಿಗೆ ಸ್ವಲ್ಪ ಆರ್ಮಲ್ ಹತ್ರ ಅಗಲ ಎಲ್ಲ ಇದ್ದಾಗ ನೋಡಿ, ನಾನು ಡೀಪ್ ಬಂದು 8.75, 9ಕ್ಕೆ ಇಡ್ತಾ ಇದ್ದೀನಿ. ಎಷ್ಟು ಬೇಕಾದರೂ ಇಟ್ಕೊಳ್ಬೋದು, ಡೀಪು ಹಾಕ್ಕೊಳೋರು ಇಷ್ಟ ನೋಡಿ. ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ, ಮೇಲೆ 5ಕ್ಕೆ ಇಟ್ಟಿದ್ದೀವಲ್ವಾ, ನೀಟಾಗಿ 2 ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೆಕ್ಕು ನೋಡಿ, ಅದೇ 5 ಇಲ್ಲಿ ಆರ್ಮಲ್ಗೆ ಈ ಥರ 5ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮಲ್ಲು 6, 5.5 ಇಟ್ಟರು ಸಾಕಾಗುತ್ತೆ. ಕೆಲವ್ರಿಗೆ ಬ್ಲೌಸಲ್ಲಿ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಬಂದಿರುತ್ತೆ, ಅದರಿಂದ ನಾನು ಇಲ್ಲಿ 6 ಇಡ್ತಾ ಇದ್ದೀನಿ, ಟೈಟ್ ಬರುತ್ತೆ ಅಂತ ನೋಡಿ. ಸೆಂಟ್ರಿಗೆ ಈ ಥರ ಒಂದು ಪಾಯಿಂಟ್ ಇಟ್ಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. 1 ಕಾಲಿಗೆ ಶೇಪ್ ತೆಗಿಯೋಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. 6 ಇದೆಯಲ್ಲ, 3ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಶೇಪ್ ತೆಗಿಯೋದು ಕರೆಕ್ಟಾಗಿ ಆ ಗೆರೆಗೆ ಜಾಯಿಂಟ್ ಆಗಬೇಕು. ನಾನು ಇಲ್ಲಿ ಚೆಸ್ಟ್ ಲೂಸ್ ಬಂದು 8.5 ಇಡ್ತಾ ಇದ್ದೀನಿ. ಮಾರ್ಜಿನ್ಗೆ 2 ಇಂಚು, 1.5 ಇಟ್ಕೊಳ್ಬೋದು. ನಾನು ಇಲ್ಲಿ 2 ಇಡ್ತಾ ಇದ್ದೀನಿ. ಬಟ್ಟೆ ಇದ್ದರೆ ಒಳ್ಳೆಯದೇ ನೋಡಿ. ಬ್ಯಾಕಲ್ಲಿ ನಾನು 8.5ಗೆ ಒಂದು ಮಾರ್ಕು, ಮತ್ತು ಡಾಟ್ ಹಿಡಿಯೋಕ್ಕೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ 2 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಒಂದು ಗೆರೆ ಎಳ್ಕೊಂಡು ಸ್ಟಿಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಬ್ಯಾಕಲ್ಲಿ ಡೀಪ್ ನೋಡಿಕೊಂಡು ಹೇಗೆ ಬೇಕೋ ಹಾಗೆ ಬ್ರಾಡ್ ಬೇಕು ಅಂದರೆ ಬ್ರಾಡಾಗೂ ಕೊಡ್ಬೋದು, ಜಾಸ್ತಿ ಬ್ರಾಡ್ ಬೇಡ ಅಂದರೆ ಸ್ವಲ್ಪ ಚಿಕ್ಕದಾಗಿ ನೋಡಿಕೊಂಡು ಗೆರೆ ಕರೆಕ್ಟಾಗೆ ಕೊಟ್ಕೊಳ್ಬೋದು. ನಿಮಗೆ ಬ್ರಾಡ್ ಬೇಕು ಅಂದರೆ ಗೆರೆಯಿಂದ ಆಚೆ ಬರಬೇಕು ನೋಡಿ. ಇಲ್ಲಿ ಅರ್ಧ ಇಂಚ್ಗೆ ಒಂದು ಗೆರೆ ಎಳ್ಕೊಂಡು ಬ್ಯಾಕಲ್ಲಿ ಆರ್ಮಲ್ ಹತ್ರ ಈ ಥರ ಮಾಡೋದ್ರಿಂದ ಸ್ವಲ್ಪ ಹಿಡ್ದಂಗೆ ಆಗಲ್ಲ ನೋಡಿ. ಈಗ ಆರ್ಮಲ್ ಶೇಪ್ಗೆ 1 ಕಾಲಿಗೆ ಈ ಥರ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಸೊಂಟದ ಲೂಸ್ ಎಷ್ಟಿದೆಯೋ 8.5 ಇದೆ. ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು 4 ಕಾಲಿಗೆ ಈ ಥರ 4 ಇಂಚ್ಗೆ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ. ಈಗ ಆರ್ಮಲ್ ಶೇಪು ಹೊಸ್ದಾಗಿ ಕಲಿತಾ ಇರೋರು ಕೈಯಲ್ಲೇ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಸ್ಕೇಲಲ್ಲೇ ಮಾಡ್ಬೋದು. ಆರ್ಮಲ್ ಸ್ಕೇಲ್ ಬರುತ್ತಲ್ಲ ಶೇಪ್ದು, ಅದರಲ್ಲಿ ನೀಟಾಗಿ ತಗೊಳ್ಬೋದು ನೋಡಿ. ಇವಾಗ ನೀಟಾಗಿ ಬಂದಿದೆ.
ಈಗ ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ತೀನಿ. ತುಂಬಾ ಈಸಿ. ಹೊಸ್ದಾಗಿ ಕಲಿಯೋರು ಅಷ್ಟೇ ನೀಟಾಗಿ ನೋಡಿದ್ರೆ ಆರಾಮ್ಸೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಸ್ಟಿಚಿಂಗ್ ಅಲ್ಲಿ ಬರುತ್ತೆ. ಕರೆಕ್ಟಾಗಿದೆ 8.5. ಈಗ ಫ್ರಂಟ್ ಪಾರ್ಟು ಕಟ್ ಮಾಡಬೇಕು. ನೋಡಿ ಬಟ್ಟೆ ಬ್ಯಾಕ್ ಪಾರ್ಟ್ ಏನಿರುತ್ತೋ ನೀಟಾಗಿ ಮಡ್ಚ್ಕೊಂಡು ನೋಡಿ ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು. ಅದು ಯಾವ ಥರ ಇದೆಯೋ ನೀಟಾಗಿ ಅದ್ರ ಮೇಲೆ ಒಂದು ಮಾರ್ಕ್ ಮಾಡ್ಕೊಂಡು ಬರಬೇಕು. ನೀಟಾಗಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಒಂಚೂರು ಹೆಚ್ಚು ಕಮ್ಮಿ ಇದ್ರೂ ನಾವು ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ. ನೋಡಿ ಈ ಥರ ನೆಕ್ ಹತ್ರ ಎಲ್ಲ ಮಾರ್ಜಿನ್ ಎಲ್ಲಿದೆಯೋ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಈ ಥರ ನೀಟಾಗಿ ಈ ಥರ ಅದ್ರ ಮೇಲೆ ಈ ಥರ ಡ್ರಾ ಥರ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಬ್ಯಾಕ್ಗಿಂತ ಫ್ರಂಟಲ್ಲಿ ಒಂದು ಅರ್ಧ ಇಂಚು 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಬೋದು. ಕೆಲವ್ರಿಗೆ ಸೊಂಟ ಸ್ವಲ್ಪ ಅಗಲ ಇದ್ದರೆ ಅಗಲ ಜಾಸ್ತಿ ಬಂದಿರುತ್ತೆ. ಅದರಿಂದ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಒಳಗಡೆ ಬಟ್ಟೆನೂ ನಮ್ಗೆ ಅಷ್ಟೇ ಉಳಿಯುತ್ತೆ. ನೋಡಿ ಈಗ ಆಯಿತು ಮಾರ್ಕ್ ಮಾಡಿದ್ದು. ನೋಡಿ ಬಟ್ಟೆ ತೆಗೆದು ಇವಾಗ ನೀಟಾಗಿ ಅದನ್ನೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ರಂಟದ್ದು ಡೀಪ್ ಬಂದು ನಾನು 7 ಇಡ್ತಾ ಇದ್ದೀನಿ. ನೋಡಿ 2 ಕಾಲ್ಗೆ ಈ ಥರ ಒಂದು ಗೆರೆ ಎಳ್ಕೊಂಡು ಮೇಲೆ ಇದು ಈ ಥರ ಒಂದು ಗೆರೆ ಎಳಿಬೇಕು. ಏನು ಜಾಸ್ತಿ ಏನಾಗಲ್ಲ. 7 ಇಡೋದ್ರಿಂದ 6.5 ಆ ಥರ ಇಟ್ಟರೆ ಸ್ವಲ್ಪ ಮೇಲ್ಗೆ ಬಂದಂಗೆ ಆಗುತ್ತೆ. ನೀಟಾಗಿ ನೋಡ್ಕೊಂಡು ಅಳತೆ ನೋಡಿಕೊಂಡು ಈ ಥರ ಒಂದು ಗೆರೆ ಎಳ್ಕೊಂಡ್ರೆ ಫ್ರಂಟ್ ಪಾರ್ಟು ನೀಟಾಗೆ ಫಿನಿಶಿಂಗ್ ಬರುತ್ತೆ. ನೋಡಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸು 8.5 ಇದೆ ಕರೆಕ್ಟಾಗಿ. ನೋಡಿ ಡಾಟ್ ಪಾಯಿಂಟು 10.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಬ್ಯಾಕಿಗಿಂತ ಬೆಲ್ಟ್ ಪಟ್ಟಿನ ಅದರಲ್ಲೇ ಕಟ್ ಮಾಡೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಥರ ಗೆರೆ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಚೆಸ್ಟ್ ಲೂಸ್ ಬಂದು 7.5 ಇದೆ. ಡಾಟ್ ಪಾಯಿಂಟ್ಗೆ 2.5 ಡಾಟ್ ಹಿಡಿಯೋಕ್ಕೆ ಮತ್ತು ಮಾರ್ಜಿನ್ಗೆ 2 ಇಂಚು ಕರೆಕ್ಟಾಗಿದೆ. ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಗೆರೆ ಎಕ್ಸ್ಟ್ರಾ 1 ಇಂಚ್ ತೊಗೊಂಡು ಗೆರೆ ಹಾಕಿದ್ದೀವಲ್ವ ಅಲ್ಲಿಂದ 3.5ಗೆ ಈ ಸೈಡು 3 ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ ನೋಡಿ ಶೇಪ್ ತೆಗಿಯೋ ಹತ್ರ 2.5ಗೆ ಬರಬೇಕು. ಇಲ್ಲಿ 3.5 ಬಂದರೆ ಫಸ್ಟು ಸೆಂಟ್ರಲ್ ನೋಡಿ ಈ ಥರ ಶೇಪ್ ತೆಗಿಯೋ ಹತ್ರ ನಾವು ಡಾಟ್ ಪಾಯಿಂಟ್ ಇಟ್ಟಿದ್ದೀವಲ್ಲ ಅಲ್ಲಿ 2.5ಗೆ ಬರಬೇಕು. ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಬೆಲ್ಟು ಈ ಥರ ಬೆಲ್ಟ್ ಪಟ್ಟಿಗೆ ಮಾಡ್ಕೊಂಡು ನೋಡಿ ಇಲ್ಲಿ 3 ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು 1 ಕಾಲ್ಗೆ ಈ ಥರ ಮಾರ್ಕ್ ಮಾಡಿ
ಡಾಟ್ ಪಾಯಿಂಟ್ಗೆ ಈ ಥರ ಸೆಂಟ್ರಲ್ಲಿ ಒಂದು ಗೆರೆ ಎಳ್ಕೊಂಡು ನೋಡಿ ಇಷ್ಟೇ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ ಮೇಲೆ ಅದರಿಂದ 2 ಇಂಚಷ್ಟು ಗ್ಯಾಪ್ ಬಿಡಿ. ಹೆವಿ ಚೆಸ್ಟ್ ಇತ್ತು ಅಂದರೆ 2.5 2 ಕಾಲು ಹಂಗೆ ಬಿಡಿ. ನೋಡಿ ಈ ಥರ ಮಾಡಿಕೊಂಡು ಪ್ರಿಂಟಲ್ಲಿ ಇದೊಂದು ಸ್ವಲ್ಪ ಈ ನೆಕ್ಕದು ಶೇಪ್ ತಗೊಳ್ಬೇಕು. ನೋಡಿ ಆರ್ಮಲ್ ಹತ್ರ 3/4 ಇಂಚ್ಗೆ ಈ ಥರ ಶೇಪ್ ತಗೊಂಡ್ರೆ ನೀಟಾಗಿ ನಮಗೆ ರಿಂಕಲ್ಸು ಬರಲ್ಲ, ನೆರಿಗೆನೂ ಬರಲ್ಲ. ಆ ಶೇಪ್ ಆ ಥರ ಬರಬೇಕು. ಆ ಗೆರೆಯಿಂದ ಒಂದು ಕೂದಲು ಎಳೆಯಷ್ಟು ಈಚೆ ಬಂದರೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದುಬಿಡ್ತೀನಿ, ಕನ್ಫ್ಯೂಸ್ ಆಗುತ್ತೆ. ನೋಡಿ ನೋಡಿ ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡಬೇಕು. ನೋಡಿ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಬೇಕು, ಮತ್ತು ಇಲ್ಲೊಂದು. ಈಗ ಫ್ರಂಟಲ್ ನೆಕ್ಕು ನೋಡಿಕೊಂಡು ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಬ್ಯಾಕಲ್ಲಿ ಡೀಪ್ ಕಟ್ ಮಾಡಿಲ್ಲ. ನೋಡಿ ಈ ಥರ ನೀಟಾಗಿ ಕಟ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಯಾಕಲ್ಲಿ ಅಷ್ಟೇ. ನೋಡಿ ಈಗ ತೋಳು ಈ ಥರ ಬಟ್ಟೆ ಮಡ್ಚ್ಕೊಂಡು 4 ಲೇಯರ್ ಹಾಕಿದ್ದೀನಿ. ಇಲ್ಲೊಂದು ಸ್ವಲ್ಪ ಬಟ್ಟೆ ಕ್ರಾಸ್ ಇದೆ, ಈ ಥರ ಕಟ್ ಮಾಡ್ಕೊಳ್ಬೇಕು. ಕ್ರಾಸ್ ಇದ್ದಾಗ ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ತೆಗಿಬೇಕು. ನೋಡಿ ಮಾರ್ಜಿನ್ಗೆ 1/2 ಇಂಚು ಬಿಟ್ಟು ಬ್ಲೌಸು ಉದ್ದ ಎಷ್ಟಿದೆಯೋ ನೋಡಿಕೊಂಡು ಅಷ್ಟು ಇಟ್ಕೊಂಡ್ರೆ. ನೋಡಿ ಇಲ್ಲಿ ಬ್ಲೌಸು ರೆಡಿ ಬಂದು 9.75 ಇದೆ. ನಾನು ಎಕ್ಸ್ಟ್ರಾ 1 ಇಂಚು 10.75 ಇಡ್ತಾಯಿದ್ದೀನಿ. ನೋಡಿ ಒಂದು ಗೆರೆ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು. ಡೌನಿಂಗ್ ಬಂದು 3.25ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಡೌನ್ಗೆ. ನೋಡಿ ಇಲ್ಲೊಂದು ಗೆರೆ ಎಳ್ಕೊಳ್ಬೇಕು. ಮತ್ತು ತೋಳಿನ ಲೂಸ್ ಬಂದು 5.25 ಇದೆ. ಮಾರ್ಜಿನ್ಗೆ 1.25 ಅಷ್ಟು ಬಿಟ್ಟರೆ ಸಾಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಬೇಕು ಅಂದರೆ 2 ಬಿಟ್ಟರೆ ನಡೀತೆ. ನೋಡಿ ಇಲ್ಲಿ 1.25ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ನೋಡಿ ಆರ್ಮಲ್ ಲೂಸ್ ಬಂದು 7.25 ಇದೆ. ನೋಡಿ 7.25ಗೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಬಟ್ಟೆ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ಈಗೊಂದು ಶೇಪ್ ತಗೊಳ್ಳೋದು. ನೋಡಿ ಈ ಥರ ಒಂದು ಶೇಪ್ ತಗೊಂಡ್ರೆ ನಿಮಗೆ ಬಟ್ಟೆ ಉಳಿಯಲ್ಲ. ಆವಾಗ ನಿಮಗೆ ಸುಕ್ಕಲು ನೆರಿಗೆ ಆ ಥರ ಏನು ಬರಲ್ಲ. ನೋಡಿ ಇಲ್ಲಿಂದ 1.25ಗೆ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲ 6.25 ಬಂದಿದೆ, 3.1 ಬರುತ್ತೆ. ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ನೋಡಿ 1/2 ಇಂಚಷ್ಟು ಇಲ್ಲೊಂದು ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಫ್ರಂಟ್ ಶೇಪು ಬರುತ್ತೆ. ನೋಡಿ ಈಗ ಕಟ್ ಮಾಡಿ ತೆಗಿತೀನಿ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ಒಂದು ನಾಚ್ ಹಾಕ್ಕೊಳ್ಬೇಕು. ಮೇಲೆದು 2 ಲೇಯರ್ ಮಾತ್ರ ತಗೊಂಡು ನೋಡಿ ಫ್ರಂಟ್ ಶೇಪ್ ಈ ಥರ ಕಟ್ ಮಾಡ್ಕೊಳ್ಬೇಕು. ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಅದು
ಫ್ರಂಟಿಗೆ ಬರಬೇಕು. ನಾವು ಹೊಲಿಬೇಕಾದ್ರೆ ನಮಗೇನು ಕನ್ಫ್ಯೂಸ್ ಆಗಲ್ಲ. ನೋಡಿ, ಈಗ ಮೇನ್ ಬ್ಲೌಸ್ ಪೀಸ್ ಏನಿದೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನಾವೆಲ್ಲ ಕಟ್ ಮಾಡಿ ಇಟ್ಟಾಗ ಒಂದೇ ಸರಿ ಮಾಡಿ ಇಟ್ಬಿಟ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ನೀವು ಈ ಥರ ಮಾಡೋದ್ರಿಂದ ಅರ್ಧ ಅವರಲ್ಲಿ ಒಂದು ಬ್ಲೌಸ್ ಹೊಲಿಬೋದು. ನೋಡಿ, ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ ಥರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಫಸ್ಟ್ ಕಟ್ ಮಾಡಿಬಿಡ್ಬೇಕು. ಆಮೇಲೆ ಬ್ಯಾಕ್ ಪಾರ್ಟ್ ಹಾಕ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಫ್ರಂಟ್ದು ಬಟ್ಟೆ ನೋಡಿಕೊಂಡು ಎಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಳ್ಬೇಕು. ನಾನು ಸಪ್ರೇಟ್ ಮಾಡಿಬಿಡ್ತೀನಿ, ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡಲ್ಲ. ನಮಗೆ ಎಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೀಟಾಗಿ ಹಾಕ್ಕೊಂಡು ಕಟ್ ಮಾಡಬೇಕು. ಬಟ್ಟೆ ವೇಸ್ಟ್ ಮಾಡಬಾರ್ದು. ಕೊನೆಯಲ್ಲಿ ಶಾರ್ಟೇಜ್ ಬರುತ್ತೆ. ನನಗಿದು ಬಟ್ಟೆ ಇದೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಬಿಟ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಒಟ್ಟಿಗೆ. ನೋಡಿ, ಫ್ರಂಟ್ದಾಯಿತು. ಇನ್ನೊಂದು ಪಾರ್ಟು ಒಂದು ಅರ್ಧ ಇಂಚಷ್ಟು ಬಟ್ಟೆ ಬಿಟ್ಕೊಳ್ಳಿ ಕಟ್ ಮಾಡೋವಾಗ. ನೋಡಿ, ಇದು ಇಷ್ಟ ಆಯ್ತು. ಈಗ ನಿಮಗೆ ನೋಡಿ ಈಸಿ ಮೆಥಡ್ ಅಂತ ತೋರಿಸ್ತೀನಿ. ನೀವು ಅರ್ಧ ಅವರಲ್ಲೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮೇನ್ ಬ್ಲೌಸ್ ಪೀಸು ಲೈನಿಂಗ್ ತೊಗೊಂಡು ಈ ಥರ ಒಂದು ಗುಂಡ್ಪಿನ ಹಾಕ್ಕೊಳ್ಳಿ. ನೋಡಿ, ಈ ಥರ ಗಮ್ ತೊಗೊಂಡು ಈ ಥರ ಹಾಕೋದ್ರಿಂದ ನಾವು ಸ್ಟಿಚ್ ಮಾಡಿದ್ರೂ ಒಂಚೂರು ಹೆಚ್ಚು ಕಮ್ಮಿ ಈ ಥರ ಸುಕ್ಕಲ್ ಥರ ಬರುತ್ತೆ. ಒಂಚೂರು ಏನು ಬರೋಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಈಸಿಯಾಗೂ ಸ್ಟಿಚ್ ಮಾಡ್ಕೊಳ್ಬೋದು ನಾವು. ಇದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ನೋಡಿ. ಈ ಥರ ಗಮ್ ಹಾಕಿ ನೋಡಿ, ಈ ಥರ ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಈ ಥರ ಸ್ಕೇಲಲ್ಲಿ ಸ್ವಲ್ಪ ಈ ಥರ ಇದು ಮಾಡಿಬಿಟ್ಟು ನೋಡಿ, ಈ ಥರ ಎಳೆದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನಾವು ಸ್ಟಿಚ್ ಮಾಡೋಕ್ಕೂ ಟೈಮ್ ತುಂಬಾ ತಗೊಳ್ಳುತ್ತೆ, ಅಷ್ಟು ಪರ್ಫೆಕ್ಟ್ ಬರೋಲ್ಲ. ಗಮ್ ಹಾಕೋದ್ರಿಂದ ನೀಟಾಗಿ ಬರುತ್ತೆ. ನೀವು ಅರ್ಧ ಅವರಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಇನ್ನೊಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ನೋಡಿ, ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಈಸಿ ಆಗುತ್ತೆ. ಆಗ ಒಂದು ಬ್ಲೌಸ್ ಹೊಲಿಯೋ ಟೈಮಲ್ಲಿ 2 ಬ್ಲೌಸ್ ಹೊಲಿಬೋದು. ನೋಡಿ, ಎಷ್ಟು ನೀಟಾಗಿ ಕುತ್ಕೊಳ್ತಾ ಇದೆ. ಜಾಸ್ತಿ ಹಾಕ್ಬಾರ್ದು, ಒಂಚೂರು ಆ ಥರ ಹಾಕ್ಕೊಂಡ್ರೆ ಕೊನೆಯಲ್ಲೇ ಹಾಕ್ಬಿಟ್ಟು ಮಾಡೋದ್ರಿಂದ ಅದು ಗಮ್ಮು ಏನು ಕಾಣಲ್ಲ, ಸ್ಟಿಚಿಂಗಲ್ಲಿ ಹೋಗ್ಬಿಡುತ್ತೆ ಅದು. ನೋಡಿ, ಈ ಥರ ಸುತ್ತು ತಿರ್ಸ್ಕೊಂಡು ಒಂದು ಗುಂಡು ಪಿನ್ ಹಾಕ್ಬಿಟ್ರೆ ಬಟ್ಟೆ ಆ ಕಡೆ ಈ ಕಡೆ ಏನು ಅಲ್ಗಾಡಲ್ಲ. ನೋಡಿ, ಎಷ್ಟು ಬೇಗ ಆಯಿತು. 5 ನಿಮಿಷನೂ ಹಿಡಿಯಲ್ಲ. ಒಂದು ಬ್ಲೌಸ್ಗೆ ಈ ಥರ ಗಮ್ಮೆಲ್ಲ ಹಾಕೋಕೆ 10 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. 10 ನಿಮಿಷನೂ ಬೇಕಾಗಲ್ಲ. ಹೊಸ್ದಾಗಿ ಕಲಿಯೋರ್ಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಐದು ನಿಮಿಷ ಸಾಕು ಒಂದು ಬ್ಲೌಸ್ಗೆ ಈ ಥರ ಗಮ್ ಹಾಕೋದಕ್ಕೆ. ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ತು. ಕೆಳಗಡೆ ಏನಾದರೂ ನೀವು ಒಂದು ಪ್ಲಾಸ್ಟಿಕ್ ಥರ ಏನಾದರೂ ಒಂದು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಗಮ್ಮೆಲ್ಲ ಟೈಲ್ಸ್ ಎಲ್ಲ ಒಂಥರ ಆದರೆ ಸ್ವಲ್ಪ ಕರೆ ಥರ ಆಗುತ್ತೆ. ನೋಡಿ, ಮತ್ತು ನೋಡಿ ಇನ್ನೊಂದು ಪಾರ್ಟ್ ಹಾಕ್ತಾಯಿದ್ದೀನಿ. ಒಂದು ನಿಮಿಷ ಹಿಡಿಯುತ್ತೇನೋ ಅಷ್ಟೇ ಒಂದೊಂದು ಪೀಸ್ಗೆ ಈ ಥರ ಹಾಕೋದಕ್ಕೆ. ಆರಾಮ್ಸೆ ಈಸಿಯಾಗೆ ಮಾಡ್ಕೊಳ್ಬೋದು. ನಮಗೆ ಟೈಮು ಸೇವ್ ಆಗುತ್ತೆ,
ಬ್ಲೌಸು ನಾವು ಜಾಸ್ತಿ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ. ಸುಮ್ಮನೆ ಒಂದು ಡಾಟ್ ಥರ ಇಟ್ಕೊಂಬಂದ್ರೆ ಸಾಕೇನು ಜಾಸ್ತಿ ಹಾಕೋದೇನು ಬೇಡ. ಈ ಥರ ಒಂದು ಸ್ಕೇಲ್ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಇಟ್ಕೊಳ್ಳುತ್ತೆ. ಐರನ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಬಟ್ಟೆ ಏನಾದರೂ ಸುಕ್ಕಲ್ ಥರ ಇದ್ದರೆ ಫಸ್ಟೇ ನೀವು ಕಟ್ ಮಾಡಬೇಕಾದ್ರೇ ಐರನ್ ಮಾಡ್ಕೊಂಬಿಡಿ. ಈಗೇನು ಗಮ್ ಹಾಕ್ದಾಗೇನು ನೀವು ಐರನ್ ಮಾಡೋ ಅವಶ್ಯಕತೆ ಇರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರಂಟ್ ಪಾರ್ಟ್ ಹಾಗೆ ಹೋಯ್ತು. ಈಸಿ ಮೆಥಡು. ನಮ್ಗೆ ಈಗ ಮಾಡೋದ್ರಿಂದ ಬಟ್ಟೆ ಹೊಲಿತೀವಿ ಅನ್ನೋ ಸಾಕಾಗೋದು ಇಲ್ಲ, ನಮ್ಗೆ ಬೆನ್ನೋವು ಬರಲ್ಲ ಆ ಥರ. ನೋಡಿ ಈ ಕಾಟನ್ ಬ್ಲೌಸ್ಗೆಲ್ಲ ಅಷ್ಟೊಂದು ಏನು ಹಾಕೋ ಇದೇ ಇಲ್ಲ, ನೀಟಾಗಿ ಅದೇ ಕುತ್ಕೊಳ್ಳುತ್ತೆ. ಒಂದು ಸೈಡ್ 2 ಸೈಡ್ ಹಾಕಿದ್ರೂ ಸಾಕು. ಈ ಸಾಫ್ಟ್ ಆಗಿರೋ ಬಟ್ಟೆ ಆ ಥರದಕ್ಕೆ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಬೇಕು. ಸಾಫ್ಟ್ ಆಗಿರೋ ಬ್ಲೌಸ್ ಎಲ್ಲ ಸ್ವಲ್ಪ ಸ್ಟಿಚ್ ಮಾಡೋದು ಕಷ್ಟನೇ, ಲೈನಿಂಗಲ್ಲಿ ಕೊಟ್ಟು ಸ್ವಲ್ಪ ಸುಕ್ಕಲ್ ಥರ ಎಲ್ಲ ಬರುತ್ತೆ. ಈ ಥರ ಮಾಡಿದ್ರೆ ಒಂಚೂರು ಏನೂ ಇಲ್ಲ, ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಬರುತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟ್ ಹಾಕ್ತಾಯಿದ್ದೀನಿ. ಎಲ್ಲನೂ ಅದೇ ಥರನೇ ಹಾಕ್ಕೊಳ್ಬೋದು. ನೋಡಿ ಇಲ್ಲಿ ನೆಕ್ ಹತ್ರ ತೆಗಿಬೇಕು ಫಸ್ಟು, ಹಾಕ್ಕೊಂಡು ಆಮೇಲೆ ಕೊನೆಯಲ್ಲಿ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ನೀಟಾಗಿ 2 ಸೈಡೂ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಮುಗ್ದೇ ಹೋಯ್ತು. ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ನಮ್ಗೆ ಹೊಲಿಬೇಕಾದ್ರೆ ತುಂಬ ಖುಷಿಯಾಗುತ್ತೆ, ಆ ಥರ ಕೂತ್ಕೊಳ್ಳುತ್ತೆ. ನೋಡಿ ಇಷ್ಟೇ. ನೀವೇನು ಐರನ್ ಏನು ಮಾಡೋದೇನು ಬೇಕಾಗಿಲ್ಲ, ಇಷ್ಟೇ. ಆರಿದ್ಮೇಲೆ 1-2 ನಿಮಿಷ ಬಿಟ್ಟರೆ ಆರುತ್ತೆ, ಆಮೇಲೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಎಲ್ಲೂ ಸುಕ್ಕಲು ಆಗಲ್ಲ, ಏನು ಒಂಚೂರು ಗೊಮ್ಮೆನೂ ಮೆತ್ಕೊಳ್ಳೋದು ಇಲ್ಲ ಕೊನೆಯಲ್ಲಿ ಹಾಕ್ಕೊಂಬರೋದ್ರಿಂದ. ನೋಡಿ ಈ ಥರ ಸೈಡಿಂದ ಹಾಕ್ಕೊಂಡು ಕೊನೆಯಲ್ಲಿ ಲಾಸ್ಟಲ್ಲಿ ಇದು ಹಾಕ್ಕೊಂಡ್ರೆ ನೀಟಾಗೆ ಕೂತ್ಕೊಳ್ಳುತ್ತೆ. ನೋಡಿ ಫೈನಲ್ ಇಷ್ಟೇ. ಇದಕ್ಕೇನು ಫುಲ್ಲು ಏನು ಹಾಕ್ಬೇಕಾಗಿಲ್ಲ, ಒಂಚೂರು ಅಲ್ಲಲ್ಲಿ ಡಾಟ್ ಹಾಕ್ಕೊಂಡ್ರು ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಮೇಲೆಲ್ಲ ನೀಟಾಗಿ ಕೂತ್ಕೊಂಡಿದೆ.
ನೋಡಿ ರೆಡಿ ಆಯಿತು. ನೋಡಿ ಈಗ ಫ್ರಂಟ್ ಪಾರ್ಟ್ ಹಾಕಿದ್ನಲ್ಲ ಎಲ್ಲ ಆರಿದೆ. ನೋಡಿ ಕಟ್ ಮಾಡ್ತೀನಿ ನೀಟಾಗಿ. ಏನು ಒಂಚೂರು ಬಿಟ್ಕೊಳ್ಳೋದು ಇಲ್ಲ, ಏನು ಕೈಗೂ ಮೆತ್ತಲ್ಲ. 2 ನಿಮಿಷ ಆದರೂ ಸಾಕು, ಆರ್ಕೊಂಬಿಡುತ್ತೆ. ನೋಡಿ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಈಸಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು. ಇವಾಗ ಪ್ಲೈನ್ ಬ್ಲೌಸ್ ಹೊಲ್ದಿದ್ದು ಲೆಕ್ಕದಲ್ಲೇ ಹೊಲಿಬೋದು ಆರಾಮ್ಸೆ. ನೋಡಿ ಎಷ್ಟು ನೀಟಾಗಿ ಹೆಂಗೆ ಕೂತ್ಕೊಂಡಿದೆ ಅಂತ. ನೋಡಿ ನೋಡಿ ಬ್ಯಾಕ್ ಪಾರ್ಟು ಎಲ್ಲ ಆರಿದೆ, ಅದನ್ನು ಕಟ್ ಮಾಡಿ ತೆಗಿತೀನಿ. ನೋಡಿ ನೀಟಾಗಿ ಬಂದಿದೆ. ನಾವು ಹೊಲಿದ್ರೂ ಅಷ್ಟು ಸ್ಟಿಚಿಂಗ್ ನೀಟಾಗಿ ಬರಲ್ಲ, ಸ್ವಲ್ಪ ಸುಕ್ಲು ಏನಾದರೂ ಇದ್ದೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.